1959 ರಷ್ಯಾದಲ್ಲಿ ಇರೋ ಐಗೋರ್ ಡಿಯಾಟ್ಲವ್ ಅನ್ನೋ ರೇಡಿಯೋ ಇಂಜಿನಿಯರ್ 10 ಮೆಂಬರ್ಸ್ ಗ್ರೂಪ್ ಜೊತೆ ಉರಲ್ ಮೌಂಟೈನ್ಸ್ಗೆ ಹೈಕಿಂಗ್ಗೆ ಹೋಗ್ತಾನೆ. ಆ ಗ್ರೂಪ್ ಅಲ್ಲಿ ಇರೋ ಎಲ್ರಿಗೂ ಹೈಕಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಹೈಕಿಂಗ್ ನ ಕಂಪ್ಲೀಟ್ ಮಾಡೋದ್ರೆ ಹೈಕಿಂಗ್ ಅಲ್ಲಿ ಇವರ ಗ್ರೇಡ್ 2 ಇಂದ 3ಗೆ ಹೋಗುತ್ತೆ. ಆ ಟೈಮ್ ಅಲ್ಲಿ ಗ್ರೇಡ್ 3 ಅನ್ನೋದು ಒಂದು ಅಚೀವ್ಮೆಂಟ್ ತರ ಫೀಲ್ ಆಗ್ತಾರೆ. ಉರಲ್ ಮೌಂಟೈನ್ಸ್ ರಷ್ಯಾಗೆ ಮತ್ತೆ ಯುರೋಪ್ಗೆ ಮಧ್ಯದಲ್ಲಿ ಇರ್ತವೆ. ಅಲ್ಲಿ ವೆದರ್ ಯಾವಾಗ್ಲೂ -ಡಿಗ್ರೀಸ್ ಅಲ್ಲೇ ಇರುತ್ತೆ. ಅದ್ರಲ್ಲೂ ಈ ಗ್ರೂಪ್ ಹೋಗಿರೋದು ವಿಂಟರ್ ಟೈಮ್ ನಲ್ಲಿ. ಹೆವಿ ಮಂಜು ಬೀಳೋ ಟೈಮ್ ಅದು. ಇನಿಷಿಯಲಿ 10 ಮೆಂಬರ್ಸ್ ಐಗೋರ್ ಡಿಯಾಟ್ಲವ್ ಲೀಡರ್ಶಿಪ್ ಅಲ್ಲಿ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ 3 ಡೇಸ್ ಹುಷಾರಿಲ್ಲ ಅಂತ ಅವರಲ್ಲಿ ಒಬ್ಬ ಹೈಕಿಂಗ್ ಇಂದ ರಿಟರ್ನ್ ಹೋಗ್ಬಿಡ್ತಾನೆ. ಇನ್ನು ಮಿಕ್ಕಿರೋ 9 ಜನ ಹೈಕಿಂಗ್ಗೆ ಹೋಗಿ 1 ಮಂತ್ ಆದ್ರೂ ಕೂಡ ವಾಪಸ್ ಬರಲ್ಲ. ಫ್ಯಾಮಿಲಿ ಮೆಂಬರ್ಸ್ ಗಾಬರಿ ಆಗಿ ಕಂಪ್ಲೇಂಟ್ ಕೊಡ್ತಾರೆ. ಸರ್ಚ್ ಟೀಮ್ಸ್ ಅವ್ರನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಉರಲ್ ಮೌಂಟೇನ್ಸ್ ಮೇಲೆ ಆ ಗ್ರೂಪ್ ಟೆಂಟ್ ಆಗಿರೋ ಜಾಗನ ಸರ್ಚ್ ಟೀಮ್ಸ್ ಕಂಡು ಹಿಡಿಯೋಷ್ಟೊತ್ತಿಗೆನೆ ಒಬ್ರು ಕೂಡ ಬದುಕಿರಲ್ಲ. ಎಲ್ರು ತುಂಬಾ ಮಿಸ್ಟೀರಿಯಸ್ ಆಗಿ ಸತ್ತೋಗಿರ್ತಾರೆ. ಮಿಸ್ಟೀರಿಯಸ್ ಯಾಕೆ ಅಂದ್ರೆ ಅವರೆಲ್ಲ ಟೆಂಟ್ ಇಂದ ಪ್ರಾಪರ್ ಬಟ್ಟೆ ಹಾಕೊಂಡಿರ ಆಚೆ ಓಡೋಗಿರೋ ತರ ಇರುತ್ತೆ. ಅಲ್ಲಿ ಸೀನ್ ನೋಡೋದಕ್ಕೆ ಟೆಂಟ್ ನ ಕೂಡ ಒಳಗಡೆಯಿಂದ ಕಟ್ ಮಾಡಿ ಓಪನ್ ಮಾಡಿರೋ ತರ ಇರುತ್ತೆ. ಆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಅಲ್ಲಿ ಅವರೆಲ್ಲ ಯಾಕೆ ಹಂಗ್ ಮಾಡಿದ್ರು, ಏನಕ್ಕೆ ಭಯ ಪಟ್ಟಿ ಅವರು ಟೆಂಟ್ ಇಂದ ದೂರ ಹೋಗಿದ್ದಾರೆ ಅನ್ನೋದು ಇಲ್ಲಿ ಒಂದು ಮಿಸ್ಟರಿ. ಆದರೆ ಅವರ ಡೆಡ್ ಬಾಡಿಗಳು ಸಿಕ್ಕಿರೋ ರೀತಿ ಇನ್ನೊಂದು ಮಿಸ್ಟರಿ. ಆ ಚಳಿಗೆ ತಕ್ಕಂಗೆ ಒಬ್ರು ಕೂಡ ಪ್ರಾಪರ್ ಆಗಿ ಬಟ್ಟೆ ಹಾಕೊಂಡಿರಲ್ಲ. ಈವನ್ ಶೂಸ್ ಕೂಡ ಹಾಕೊಂಡಿರಲ್ಲ. ಒಬ್ರ ಬಟ್ಟೆ ಇನ್ನೊಬ್ರು ಹಾಕೊಂಡಿರ್ತಾರೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಎಲ್ರು ಕೂಡ ಹೈಪೋಥೆರ್ಮಿಯಾ ಇಂದಾನೇ ಸತ್ತೋಗಿದ್ದಾರೆ ಅಂತ ರಿಸಲ್ಟ್ ಬರುತ್ತೆ. ಆದರೆ ಕೆಲವರಿಗೆ ಬಾಡಿ ಮೇಲೆ ಮಾರ್ಕ್ಸ್ ಇಲ್ಲ ಅಂದ್ರೂ ಒಳಗೆ ತುಂಬಾ ಫ್ರಾಕ್ಚರ್ಸ್ ಆಗಿರ್ತವೆ. ವಿಚಿತ್ರವಾಗಿ ಒಬ್ಬರಿಗೆ ನಾಲಿಗೆ ಇರಲ್ಲ, ಇನ್ನೊಬ್ಬರಿಗೆ ಕಣ್ಣುಗಳು ಇರಲ್ಲ. ಆ ಟೈಮಲ್ಲಿ ರಷ್ಯನ್ ಗವರ್ಮೆಂಟ್ ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡಿರುತ್ತೆ. ಆದರೆ ಅಲ್ಲಿ ಕ್ರಿಮಿನಲ್ ಆಕ್ಟಿವಿಟಿ ನಡೆದಿರೋ ತರ ಅವ್ರಿಗೆ ಯಾವುದೇ ಎವಿಡೆನ್ಸ್ ಸಿಗಲ್ಲ. ಅಂದ್ರೆ ಬೇರೆಯವರು ಆ ಜಾಗಕ್ಕೆ ಹೋಗಿ ಇವನ್ನ ಸಾಯಿಸಿರೋ ತರ ಎವಿಡೆನ್ಸ್ ಸಿಗಲ್ಲ. ಅವ್ರು ಎಂಕ್ವೈರ್ ಮಾಡಿರೋ ಪ್ರಕಾರ ಆ ಬೆಟ್ಟದ ಮೇಲೆಗೆ ಈ 9 ಜನ ಬಿಟ್ರೆ ಬೇರೆಯವರು ಹೋಗಿಲ್ವಂತೆ. ಆ ಟೈಮಲ್ಲಿ ತುಂಬಾ ಥಿಯರಿ ಸರ್ಕ್ಯುಲೇಟ್ ಆಗ್ತವೆ, ಬಟ್ ಯಾವುದಕ್ಕೂ ಸಾಲಿಡ್ ಪ್ರೂಫ್ ಇರಲ್ಲ. ಇನ್ನೇನ್ ಮಾಡಕ್ಕಾಗದೆ ಅವರೆಲ್ಲ ಗುರ್ತಿಡಿಯೋಕೆ ಆಗದೆ ಇರುವಂತಹ ನ್ಯಾಚುರಲ್ ಫೋರ್ಸಸ್ ಇಂದ ಸತ್ತೋಗಿದ್ದಾರೆ ಅಂತ ಬರೆದಿ ಅವರ ಕೇಸ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆ ಜಾಗಕ್ಕೆ ಆ ಗ್ರೂಪ್ ಲೀಡರ್ ಆಗಿರೋ ಡಿಯಾಟ್ಲವ್ ಹೆಸರಿಟ್ಟಿ ಆ ಜಾಗಕ್ಕೆ ಯಾರು ಹೋಗ್ತೀರಾ 3 ಇಯರ್ಸ್ ಬ್ಯಾನ್ ಮಾಡ್ತಾರೆ. ಆವತ್ತಿಂದ ಅದನ್ನ ಡಿಯಾಟ್ಲವ್ ಪಾಸ್ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜಾಗಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಅದೇ ನಮ್ಮ ಮೂವಿ ಹೆಸರು ಡೆವಿಲ್ಸ್ ಪಾಸ್. ಡೆವಿಲ್ಸ್ ಪಾಸ್ ಅನ್ನೋ ಮೂವಿ 2013 ನಲ್ಲಿ ರಿಲೀಸ್ ಆಗಿದೆ. ವರ್ಲ್ಡ್ಸ್ ಮಿಸ್ಟೀರಿಯಸ್ ಇನ್ಸ್ಟೆಂಟ್ಸ್ ಅಲ್ಲಿ ಈ ಡೆವಿಲ್ಸ್ ಪಾಸ್ ಅನ್ನೋ ಇನ್ಸ್ಟೆಂಟ್ ಕೂಡ ಒಂದು. ಇವತ್ತಿಗೂ ಕೂಡ ಹೈಕಿಂಗ್ ಗೆ ಹೋಗಿರೋ ಗ್ರೂಪ್ ಗೆ ಏನಾಗಿದೆ, ಅವ್ರು ಹೇಗ್ ಸತ್ತೋಗಿದ್ದಾರೆ ಅಂತ ಯಾರ ಕೈಯಲ್ಲೂ ಕಂಡುಹಿಡಿಯೋಕ್ ಆಗಿಲ್ಲ. ಆ ಇನ್ಸ್ಟೆಂಟ್ ಇಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಈ ಮೂವಿನ ತೆಗ್ದಿದ್ದಾನೆ. ಈ ಮೂವಿದಲ್ಲಿ ಆ ಇನ್ಸ್ಟೆಂಟ್ ಹೀಗಾಗಿರೋದಕ್ಕೆ ಚಾನ್ಸ್ ಇದೆ ಅಂತ ಒಂದು ಪಾಸಿಬಲ್ ಥಿಯರಿನ ಡೈರೆಕ್ಟರ್ ನಮಗೆ ಇಂಟ್ರೆಸ್ಟಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡವನೆ. ಅಂದ್ರೆ ಫಿಕ್ಷನಲ್ ಎಕ್ಸ್ಪ್ಲನೇಷನ್ ಮೂವಿ ಇದು. ಮಿಸ್ ಮಾಡಿದಿರ ಕೊನೆವರೆಗೂ ಎಲ್ರು ನೋಡಿ. ಡಿಯಾಟ್ಲವ್ ಇನ್ಸಿಡೆಂಟ್ ಆಗಿ 40 ಇಯರ್ಸ್ ಆದ್ಮೇಲೆ ನಮ್ಮ ಮೂವಿ ನಡೆಯೋ ತರ ತೋರಿಸ್ತಾರೆ. ಅಮೆರಿಕಾದಲ್ಲಿರೋ ಹೋಲಿ ಅನ್ನೋ ಸೈಕಾಲಜಿ ಸ್ಟೂಡೆಂಟ್ಗೆ ಅವರ ಕಾಲೇಜಲ್ಲಿ ಡಿಯಾಟ್ಲವ್ ಪಾಸ್ ಇನ್ಸಿಡೆಂಟ್ ನ ರಿಸರ್ಚ್ ಪ್ರಾಜೆಕ್ಟ್ ಆಗಿ ಕೊಟ್ಟಿರ್ತಾರೆ. ಹೋಲಿಗೆ ಆ ಇನ್ಸಿಡೆಂಟ್ ಮೇಲೆ ರಿಸರ್ಚ್ ಮಾಡಾದ್ಮೇಲೆ ಆ ಮಿಸ್ಟರಿನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದರ ಮೇಲೆ ಒಂದು ಡಾಕ್ಯುಮೆಂಟರಿ ತೆಗಿಬೇಕು ಅಂತ ಡಿಸೈಡ್ ಆಗ್ತಾಳೆ. ಸೊ ಅವಳ ಪ್ರೊಫೆಸರ್ಗೆ ಹೇಳಿ ರಷ್ಯಾದಲ್ಲಿ ಇರೋ ಡಿಯಾಟ್ಲವ್ ಪಾಸ್ ಇನ್ಸಿಡೆಂಟ್ ಆಗಿರೋ ಜಾಗಕ್ಕೆ ಹೋಗೋದಕ್ಕೆ ಫಂಡಿಂಗ್ಸ್ ನ ಕಲೆಕ್ಟ್ ಮಾಡ್ಕೊಂತಾಳೆ. ಅಲ್ಲಿಗೆ ಹೋಗೋಕೆ ಅವಳಿಗೆ ಅಂತ ಒಂದು ಗ್ರೂಪ್ ನ ಕೂಡ ರೆಡಿ ಮಾಡ್ತಾಳೆ. ಅವರು ಯಾರ್ಯಾರಂದ್ರೆ ಡಾಕ್ಯುಮೆಂಟರಿ ರೆಕಾರ್ಡ್ ಮಾಡೋಕೆ ಒಬ್ಬ ಕ್ಯಾಮ್ರಾಮನ್, ಅವನ ಹೆಸರು ಜೆನ್ಸನ್. ಇವನು ಹೋಲಿ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಸೌಂಡ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಒಬ್ರು ಸೌಂಡ್ ಇಂಜಿನಿಯರ್, ಅವಳ ಹೆಸರು ಡೆನ್ನಿಸ್. ಮತ್ತೆ ಇವ್ರು ಇನ್ಸ್ಟೆಂಟ್ ನಡೆದಿರೋ ಜಾಗಕ್ಕೆ ಹೋಗ್ಬೇಕಂದ್ರೆ ಮೌಂಟೇನ್ ಕ್ಲೈಂಬಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಬೇಕಲ್ವಾ. ಅದಕ್ಕೆ ಕ್ಲೈಂಬಿಂಗ್ ಅಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋ JP ಅಂಡ್ ಆಂಡಿನ ಸೇರ್ಸ್ಕೊಂಡಿರ್ತಾರೆ. ಫೈನಲಿ ಹೋಲಿ ಬಂದು ಡೈರೆಕ್ಟರ್. ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಹೋಲಿನೇ. ಸೊ ಇವರೆಲ್ಲ ಆ 9 ಜನ ಹೈಕರ್ಸ್ ತರಾನೇ ಹೈಕಿಂಗ್ ಮಾಡ್ಕೊಂಡು ಆ ಮೌಂಟೇನ್ಗೆ ಹೋಗಿ ಅವರು ಸತ್ತೋಗಿರೋ ಬೆಟ್ಟದ ಮೇಲೆ ಒಂದು ನೈಟ್ ಇದ್ದು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಡಾಕ್ಯುಮೆಂಟರಿ ತೆಗಿಬೇಕು ಅಂತ ಡಿಸೈಡ್ ಆಗ್ತಾರೆ. ಸೊ ಈ ಸ್ಟೂಡೆಂಟ್ ಇನೋವೇಟಿವ್ ಐಡಿಯಾನ, ಅವರ ಇಂಟ್ರೆಸ್ಟ್ ನ ನೋಡಿ ಅವರ ಪ್ರೊಫೆಸರ್ ಕೂಡ ಇವ್ರನ್ನ ತುಂಬಾ ಎಂಕರೇಜ್ ಮಾಡ್ತಾರೆ. ಈ 5 ಜನ ಮಂಜಲ್ಲಿ ತುಂಬಾ ದಿನ ಹೈಕಿಂಗ್ ನ ಪ್ರಾಕ್ಟೀಸ್ ಮಾಡಿ ರಷ್ಯಾಗೆ ಹೋಗ್ತಾರೆ. ಅಲ್ಲಿಗೆ ಆ ಸೀನ್ ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನ ಆ ಸ್ಟೂಡೆಂಟ್ಸ್ ಹೈಕಿಂಗ್ ಗೆ ಹೋಗಿ 1 ಮಂತ್ ಆದ್ಮೇಲೆ ತೋರಿಸ್ತಾರೆ.
ಎಲ್ಲ ರಷ್ಯನ್ ನ್ಯೂಸ್ ಚಾನೆಲ್ಸ್ ಅಲ್ಲಿ 5 ಜನ ಅಮೆರಿಕನ್ ಆರಿಗನ್ ಕಾಲೇಜ್ ಸ್ಟೂಡೆಂಟ್ಸ್ ಉರಲ್ ಮೌಂಟೈನ್ಸ್ ಗೆ ಹೈಕಿಂಗ್ ಮಾಡೋದಕ್ಕೆ ಹೋಗಿ ಕಾಣೆ ಆಗಿದ್ದಾರೆ. ರೆಸ್ಕ್ಯೂ ಟೀಮ್ಸ್ ಅವ್ರನ್ನ ಹುಡುಕ್ತಿದಾವೆ ಅಂತ ಹೇಳ್ತಿರ್ತಾರೆ. ಈ ಇನ್ಸಿಡೆಂಟ್ ಮೇಲೆ ತುಂಬಾ ಜನ ತುಂಬಾ ಥಿಯರೀಸ್ ನ ಹೇಳ್ತಾರೆ. ಅವ್ರನ್ನ ಮಿಥಿಕಲ್ ಕ್ರಿಯೇಚರ್ AT ಏನಾರ ಮಾಡಿರುತ್ತೆ, ಇಲ್ಲ ಅಂದ್ರೆ ಏಲಿಯನ್ಸ್ ಕಿಡ್ನಾಪ್ ಮಾಡಿರ್ತಾವೆ ಅಂತ ಹೇಳ್ತಾರೆ. ಇನ್ ಕೆಲವರಾದ್ರೆ ಆ ಮೌಂಟೈನ್ಸ್ ಮೇಲೆ ರಷ್ಯನ್ ಗವರ್ಮೆಂಟ್ ಸೀಕ್ರೆಟ್ ಮಿಲಿಟರಿ ಬೇಸ್ ಇದೆ, ಅಲ್ಲಿ ಆ ಸ್ಟೂಡೆಂಟ್ಸ್ ನೋಡಬಾರ್ದು ಏನಾರ ನೋಡಿರ್ತಾರೆ, ಅದಕ್ಕೆ ರಷ್ಯನ್ ಆರ್ಮಿ ಅವ್ರನ್ನ ಸಾಯಿಸಿರುತ್ತೆ ಅಂತ ಮಾತಾಡ್ಕೊಂತ ಇರ್ತಾರೆ. ಮತ್ತೆ ಆ ಪ್ಲೇಸ್ಗೆ ಹತ್ರದಲ್ಲಿರೋ ಲೋಕಲ್ ಟ್ರೈಬ್ಸ್ ನ ಒಂದು ಟಿವಿ ಚಾನಲ್ ಇಂಟರ್ವ್ಯೂ ಮಾಡಿದಾಗ ಅವ್ರು ಇನ್ನೊಂದು ಥಿಯರಿನ ಹೇಳ್ತಾರೆ. ಆ ಉರಲ್ ಮೌಂಟೈನ್ಸ್ ಅಲ್ಲಿ ನಮ್ಮ ದೊಡ್ಡವ್ರ ಪ್ರಕಾರ ಒಂದು ಟೈಮ್ ಟ್ರಾವೆಲಿಂಗ್ ಪೋರ್ಟಲ್ ಇದೆ. ಅದು ಇದುವರೆಗೂ ಯಾರಿಗೂ ಕಾಣಿಸಿಲ್ಲ. ನಾವು ಕೂಡ ತುಂಬಾ ಹುಡುಕಿದೀವಿ, ನಮಗೂ ಕೂಡ ಕಾಣಿಸಿಲ್ಲ. ಮೇ ಬಿ ಈ ಸ್ಟೂಡೆಂಟ್ಸ್ ಅದನ್ನ ಕಂಡಿಡಿದಿ ಅದ್ರ ಒಳಗೆ ಬೈ ಮಿಸ್ಟೇಕ್ ಆಗಿ ಹೋಗಿರ್ತಾರೇನೋ ಅಂತ ಆ ಟ್ರೈಬ್ಸ್ ಹೇಳ್ತಾರೆ. ಅದೇ ಟೈಮ್ಗೆ ರಷ್ಯನ್ ಗವರ್ಮೆಂಟ್ ಗೆ ಆ ಸ್ಟೂಡೆಂಟ್ಸ್ ಗೆ ಸಂಬಂಧಪಟ್ಟಿರೋ ಯಾವ್ದೋ ವಿಡಿಯೋ ಸಿಕ್ಕಿದೆ, ಬಟ್ ಅವ್ರದು ಪಬ್ಲಿಕ್ ಗೆ ತೋರಿಸ್ತಿಲ್ಲ ಅಂತ ಇನ್ನೊಂದು ನ್ಯೂಸ್ ಆಚೆ ಬರುತ್ತೆ. ಅದನ್ನ ಯಾರೋ ಹ್ಯಾಕರ್ ಗ್ರೂಪ್ ಗವರ್ಮೆಂಟ್ ಸರ್ವರ್ ಇಂದ ಹ್ಯಾಕ್ ಮಾಡಿ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ವಿಡಿಯೋನ ನೈಟ್ ವಿಷನ್ ಮೋಡ್ ಅಲ್ಲಿ ಕ್ಯಾಮ್ರಾಮನ್ ಜೆನ್ಸನ್ ರೆಕಾರ್ಡ್ ಮಾಡಿರ್ತಾನೆ. ಅದರಲ್ಲಿ ಹೋಲಿ ಏನಕ್ಕೋ ಭಯ ಪಡ್ಕೊಂಡು ಅಳ್ತಾ ಇದ್ರೆ ಜೆನ್ಸನ್ ಅವಳನ್ನ ಸಮಾಧಾನ ಮಾಡ್ತಿರ್ತಾನೆ. ಇವಾಗ ನಮಗೆ 1 ಮಂತ್ ಬ್ಯಾಕ್ ಆ ಸ್ಟೂಡೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಏನೇನಾಯ್ತು ಅಂತ ತೋರಿಸ್ತಾರೆ. ಇವರೆಲ್ಲ ಅಮೆರಿಕಾದಿಂದ ರಷ್ಯಾಗೆ ಹೋಗಿ ಅಲ್ಲಿಂದ ಉರಲ್ ಮೌಂಟೈನ್ಗೆ ಹತ್ರದಲ್ಲಿರೋ ಇನ್ನೊಂದು ಸಿಟಿಗೆ ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಾರೆ. ಆ ಸಿಟಿನ ಲಾಸ್ಟ್ ಸಿಟಿ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಅದಾದ್ಮೇಲೆ ಬರೀ ಎಲ್ಲ ಫಾರೆಸ್ಟ್ ಏರಿಯಾ ಮತ್ತೆ ಮೌಂಟೈನ್ಸ್ ಇರ್ತವೆ. ಟ್ರೈನ್ ಅಲ್ಲಿ ಹೋಗ್ತಾ ಆಂಡಿ ಐಸಿ ನೇಚರ್ ನ ವಿಡಿಯೋ ತೆಗಿತಾ ಇರ್ತಾನೆ. ಆವಾಗ ಹೋಲಿ ಕಿವಿ ಹಿಂದ್ಗಡೆ ಇರೋ ಒಂದು ವಿಂಗ್ ಟ್ಯಾಟೂನ ಕೂಡ ವಿಡಿಯೋ ತೆಗಿತಾನೆ. ಈ ವಿಂಗ್ ಟ್ಯಾಟೂನ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಅಲ್ಲಿ ಈ ವಿಂಗ್ ಟ್ಯಾಟೂ ಒಂದು ಒಳ್ಳೆ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಎಲ್ಲರೂ ಆ ಲಾಸ್ಟ್ ಸಿಟಿಗೆ ರೀಚ್ ಆಗ್ತಾರೆ. ಅವರು ಡಿಯಾಟ್ಲೋ ಗ್ರೂಪ್ ಇಂದ 3 ದಿನಕ್ಕೆ ವಾಪಸ್ ಬಂದಿರೋ 10th ಮೆಂಬರ್ ನ ಇಂಟರ್ವ್ಯೂ ಮಾಡೋಣ ಅಂತ ಅನ್ಕೊಂತಾರೆ. ಆ ಇನ್ಸಿಡೆಂಟ್ ಅಲ್ಲಿ ಅವನ ಫ್ರೆಂಡ್ಸ್ ಎಲ್ಲರೂ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿರೋ ಆ 10th ಮೆಂಬರ್ ಮೆಂಟಲಿ ಡಿಸ್ಟರ್ಬ್ ಆಗಿ ಆವತ್ತಿಂದ ಆ ಸಿಟಿ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಲ್ಲೇ ಇದ್ದಾನೆ ಅಂತ ಲೋಕಲ್ಸ್ ಈ ಸ್ಟೂಡೆಂಟ್ಸ್ ಗೆ ಹೇಳ್ತಾರೆ. ಇವರು ಅವನ ಇಂಟರ್ವ್ಯೂ ಮಾಡೋಕೆ ಆ ಹಾಸ್ಪಿಟಲ್ ಗೆ ಹೋಗ್ತಾರೆ. ಆದ್ರೆ ಅಲ್ಲಿರೋ ಸ್ಟಾಫ್ ತುಂಬಾ ರೂಡ್ ಆಗಿ ಅವನು ಸತ್ತೋಗಿದ್ದಾನೆ ಅಂತ ಹೇಳಿ ಹೋಲಿ ಗ್ರೂಪ್ ನ ಅಲ್ಲಿಂದ ಕಳ್ಸೋಕೆ ಟ್ರೈ ಮಾಡ್ತಾರೆ. ಆವಾಗ ಯಾರೋ ಮುತಕ ಒಂದು ಪೇಪರ್ ಮೇಲೆ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಏನೋ ಬರೆದಿ ಆ ಹಾಸ್ಪಿಟಲ್ ವಿಂಡೋದಿಂದ ಇವ್ರಿಗೆ ತೋರಿಸ್ತಾನೆ. ಆದ್ರೆ ಇಲ್ಲಿರೋರಿಗೆ ಯಾರಿಗೂ ಕೂಡ ರಷ್ಯನ್ ಲ್ಯಾಂಗ್ವೇಜ್ ಬರಲ್ಲ. ಆಮೇಲೆ ಆ ಮುದುಕನ್ನ ಹಾಸ್ಪಿಟಲ್ ಸ್ಟಾಫ್ ಎಳ್ಕೊಂಡು ಹೋಗ್ತಾರೆ. ಅವನೇ ಆ 10th ಮೆಂಬರ್ ಏನೋ ಅಂತ ಇವ್ರು ಅನ್ಕೊಂತಾರೆ, ಬಟ್ ಅವನು ಯಾರು ಅಂತ ಮೂವಿದಲ್ಲಿ ಎಲ್ಲೂ ತೋರಿಸಲ್ಲ. ಅವತ್ತು ನೈಟ್ ಇವರು ಒಂದು ಲೋಕಲ್ ಬಾರ್ಗೆ ಹೋಗಿ ಡಿಯಾಟ್ಲವ್ ಇನ್ಸಿಡೆಂಟ್ ಬಗ್ಗೆ ಕೇಳ್ತಾರೆ. ಆವಾಗ ಆ ಬಾರ್ ಅಟೆಂಡರ್ ಡಿಯಾಟ್ಲವ್ ಗ್ರೂಪ್ ಅವರು ಹೈಕಿಂಗ್ ಗೆ ಹೋಗೋ 1 ದಿನ ಹಿಂದೆ ನನ್ ಬಾರ್ಗೆ ಬಂದು ಒಂದು ಡ್ರಿಂಕ್ ಕುಡ್ದಿದ್ದಾರೆ ಅಂತ ಹೇಳಿ ಅದೇ ತರ ಡ್ರಿಂಕ್ ನ ಇವಾಗ ಈ ಗ್ರೂಪ್ ಗೆ ಕೂಡ ಕೊಡ್ತಾನೆ. ಇವರೆಲ್ಲ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಒಬ್ಬ ಟ್ರಕ್ ಡ್ರೈವರ್ ಬರ್ತಾನೆ. ನಾಳೆ ಬೆಳಗ್ಗೆ ಹೈಕಿಂಗ್ ಸ್ಟಾರ್ಟ್ ಮಾಡೋ ಪ್ಲೇಸ್ ಗೆ ನಾವ್ ಹೇಗ್ ಹೋಗೋದು ಅಂತ ಈ ಗ್ರೂಪ್ ಡಿಸ್ಕಸ್ ಮಾಡ್ತಾ ಇದ್ರೆ ಅದನ್ನ ಆ ಟ್ರಕ್ ಡ್ರೈವರ್ ಕೇಳಿಸ್ಕೊಂಡು ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ, ನಿಮಗೆ ಇಷ್ಟ ಇದ್ರೆ ನಾಳೆ ಬೆಳಗ್ಗೆ ನಿಮ್ನ ಹೈಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಎಲ್ರು ಅದಕ್ಕೆ ಒಪ್ಕೊಂಡು ಬೆಳಗ್ಗೆ ಆ ಟ್ರಕ್ ಡ್ರೈವರ್ ಜೊತೆ ಹೋಗ್ತಾರೆ. ಅವನು ದಾರಿ ಮಧ್ಯದಲ್ಲಿ ಅವನ ಆಂಟಿ ಮನೆಗೆ ಇವನ್ನ ಕರ್ಕೊಂಡು ಹೋಗ್ತಾನೆ. ಆವಾಗ ಅವರು ಆ ಹಾಸ್ಪಿಟಲ್ ವಿಂಡೋದಿಂದ ಆ ಮುದ್ಕ ತೋರಿಸಿರೋ ವರ್ಡ್ ನ ಮಂಜಲ್ಲಿ ಬರೆದಿ ಇದರ ಅರ್ಥ ಏನು ಅಂತ ಅವನ್ನ ಕೇಳ್ತಾರೆ. ಅದಕ್ಕೆ ಆ ಟ್ರಕ್ ಡ್ರೈವರ್ ಇದರ ಅರ್ಥ ಸ್ಟೇ ಅವೇ ಅಂತ ಹೋಲಿ ಅವರಿಗೆ ಹೇಳ್ತಾನೆ. ಈ ಟ್ರಕ್ ಡ್ರೈವರ್ ಆಂಟಿ ಡಿಯಾಟ್ಲೋ ಗ್ರೂಪ್ ನ ರೆಸ್ಕ್ಯೂ ಮಾಡೋಕೆ ಕಲ್ಸಿರೋ ರೆಸ್ಕ್ಯೂ ಟೀಮ್ ಮೆಂಬರ್ ಆಗಿರ್ತಾರೆ. ಸೊ ಇವರು ಆ ಅಜ್ಜಿ ಇಂಟರ್ವ್ಯೂನ ತಗೊಂತಾರೆ. ಆ ಅಜ್ಜಿ ಇವರಿಗೆ ಆ ಬಾಡೀಸ್ ಇವರಿಗೆ ಸಿಕ್ಕಿದಾಗ ಯಾವ ಕಂಡೀಷನ್ ಅಲ್ಲಿ ಇದ್ವು ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಹಾಗೆ ಇನ್ನೊಂದು ಶಾಕಿಂಗ್ ವಿಷಯ ಕೂಡ ಹೇಳ್ತಾರೆ. ಆವತ್ತು ನಮಗೆ ಸಿಕ್ಕಿದ್ದು 9 ಡೆಡ್ ಬಾಡೀಸ್ ಅಲ್ಲ, 11 ಡೆಡ್ ಬಾಡೀಸ್. ಇನ್ 2 ಡೆಡ್ ಬಾಡೀಸ್ ಯಾರು ಅಂತ ನೋಡೋಣ ಅಂತ ನಾವ್ ಅನ್ಕೊಳ್ಳೋಷ್ಟಲ್ಲೇ ರಷ್ಯನ್ ಆರ್ಮಿ ಬಂದಿ ನಮ್ನ ಅಲ್ಲಿಂದ ಕಳ್ಸ್ಬಿಟ್ರು ಅಂತ ಹೇಳ್ತಾರೆ. ಆದ್ರೆ ಈ ಗ್ರೂಪ್ ಅದನ್ನ ಅಷ್ಟೊಂದು ತಲೆಗೆ ಹಾಕೊಳ್ಳಲ್ಲ. ಅಜ್ಜಿಗೆ ಏಜ್ ಆಗಿರೋದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂತಾರೆ. ಆಮೇಲೆ ಎಲ್ಲಾರನ್ನ ಟ್ರಕ್ ಡ್ರೈವರ್ ಹೈಕಿಂಗ್ ಸ್ಟಾರ್ಟ್ ಮಾಡೋ ಪ್ಲೇಸ್ ಅಲ್ಲಿ ಬಿಟ್ಟು ಹೋಗ್ತಾನೆ. ಎಲ್ಲಾರು ಖುಷಿ ಖುಷಿಯಾಗಿ ವಿಡಿಯೋಸ್ ತಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ವೆದರ್ ಕಂಡೀಷನ್ ಚೇಂಜ್ ಆಗುತ್ತೆ. ಇವ್ರಿಗೆ ನಡೆಯೋಕೆ ಆಗಲ್ಲ. ಸೊ ಒಂದು ಜಾಗದಲ್ಲಿ ಕ್ಯಾಂಪ್ ಸೆಟ್ ಮಾಡಿ ಅವತ್ತು ನೈಟ್ ಅಲ್ಲೇ ರೆಸ್ಟ್ ತಗೋಬೇಕು ಅಂತ ಅನ್ಕೊಂತಾರೆ. ಎಲ್ಲರೂ ತಿಂದಿ ಮಲ್ಕೊಂತಾರೆ. ಬಟ್ ಜೆನ್ಸನ್ ಮತ್ತೆ ಹೋಲಿ ಆಕಾಶದಲ್ಲಿ ಇರೋ ಗ್ರೀನ್ ಲೈಟ್ಸ್ ನ ನೋಡ್ತಿರ್ತಾರೆ. ಆವಾಗ ಜೆನ್ಸನ್ ಅಂತಾನೆ, ಡಿಯಾಟ್ಲವ್ ಇನ್ಸಿಡೆಂಟ್ ಆಗೋದಕ್ಕೆ 1 ವಾರದ ಹಿಂದೆ ಈ ಮೌಂಟೇನ್ಸ್ ಮೇಲೆ ಆಕಾಶದಲ್ಲಿ ಆರೆಂಜ್ ಕಲರ್ ಲೈಟ್ಸ್ ನ ಇಲ್ಲಿರೋ ಲೋಕಲ್ ಜನ ನೋಡಿ ಏಲಿಯನ್ಸ್ ಬಂದಿದಾವೆ ಅಂತ ಗವರ್ಮೆಂಟ್ ಗೆ ರಿಪೋರ್ಟ್ ಮಾಡಿದ್ರಂತೆ. ಅದಕ್ಕೆ ರೆಸ್ಪಾನ್ಸ್ ಆಗಿ ಗವರ್ಮೆಂಟ್ ಆ ಆರೆಂಜ್ ಕಲರ್ ಲೈಟ್ಸ್ ವೆದರ್ ಕಂಡೀಷನ್ಸ್ ಇಂದ ಬಂದಿರೋದು ಅಂತ ಹೇಳಿ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅಲ್ಲೂ ಟೆಲಿಕಾಸ್ಟ್ ಮಾಡೋದ್ರಂತೆ. ಗೊತ್ತಾ ನಿನ್ಗೆ ಅಂತ ಕೇಳ್ತಾನೆ.
ಅದಕ್ಕೆ ಹೋಲಿ, ಆ ಆರೆಂಜ್ ಲೈಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಈ ಮೌಂಟೇನ್ಸ್ ಮೇಲೆ ಏನೋ ಮಿಸ್ಟ್ರಿ ಇದೆ. ಅದನ್ನ ನಾವು ಕಂಡಿಡಬೇಕು ಅಂತ ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಎದ್ದು ನೋಡಿದ್ರೆ ಅವರ ಟೆಂಟ್ ಸುತ್ತ ಯಾರ್ದೋ ಬರೀ ಕಾಲಿನ ಹೆಜ್ಜೆಗಳು ಇರ್ತವೆ. ಅವು ಮನುಷ್ಯರ ಹೆಜ್ಜೆಗಳಿಗಿಂತ ಒಂಚೂರು ದೊಡ್ಡದಾಗಿರ್ತವೆ. ಆ ಕಾಲೆಜ್ಜೆಗಳಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ಇರಲ್ಲ. ನೋಡಕ್ಕೆ ಆಕಾಶದಿಂದ ಬಿದ್ದಿರೋ ತರ ಒಂದು ಜಾಗದಲ್ಲಿ ಕೆಲವು ಮತ್ತೆ ಇನ್ನೊಂದು ಜಾಗದಲ್ಲಿ ಕೆಲವು ಇರ್ತವೆ. ಆ ವೆದರ್ ಅಲ್ಲಿ ಯಾರಾದ್ರೂ 5 ಮಿನಿಟ್ಸ್ ಬರೀ ಕಾಲಲ್ಲಿ ಇದ್ರೆ ಅವರು ಫ್ರೀಸ್ ಆಗಿ ಸತ್ತೋಗ್ತಾರೆ. ಇವರಿಗೆ ತುಂಬಾ ಆಶ್ಚರ್ಯ ಮತ್ತೆ ಭಯ ಆಗುತ್ತೆ, ಏನಿದು ಅಂತ. ಆವಾಗ ಹೋಲಿ ಸೀರಿಯಸ್ನೆಸ್ ಇಲ್ದಿರ ಅದನ್ನ ರಿಕಾರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನ ನೋಡಿ ಮಿಕ್ಕಿರೋರು, ನಾವೆಲ್ಲ ಮಲ್ಕೊಂಡಾದ್ಮೇಲೆ ಕಂಟೆಂಟ್ ಮಾಡೋದಕ್ಕೆ ನೀನೇ ಈ ತರ ಮಾಡಿರ್ತೀಯ, ನೀನು ತುಂಬಾ ಸೆಲ್ಫಿಶ್ ಅಂತ ಹೋಲಿನ ಬ್ಲೇಮ್ ಮಾಡ್ತಾರೆ. ಅದೆಲ್ಲ ನಾನ್ ಮಾಡಿಲ್ಲ ಅಂತ ಹೋಲಿ ಎಷ್ಟ್ ಹೇಳಿದ್ರು ಕೂಡ ಯಾರು ಅವಳನ್ನ ನಂಬಲ್ಲ. ಆಮೇಲೆ ಎಲ್ಲ ಪ್ಯಾಕ್ ಮಾಡಿ ಅವರ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಎಲ್ರು ಹೋಲಿ ಮೇಲೆ ತುಂಬಾ ಕೋಪದಲ್ಲಿ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಅವೇ ಕಾಲ್ನೆಜ್ಜೆಗಳು ಕಾಣಿಸ್ಕೊಂತಾವೆ. ಅಲ್ಲೇ ಅವ್ರಿಗೆ ತುಂಬಾ ಸ್ಟ್ರೇಂಜ್ ಆಗಿರೋ ವಾಯ್ಸಸ್ ಕೂಡ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ತುಂಬಾ ಭಯ ಆಗುತ್ತೆ. ಹಾಗೆ ನಡ್ಕೊಂಡು ಮುಂದೆ ಹೋದ್ರೆ ಒಂದು ವುಡನ್ ವೆದರ್ ಸ್ಟೇಷನ್ ಇವರಿಗೆ ಕಾಣಿಸುತ್ತೆ. ಅದ್ ಇವಾಗ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಲ್ಲ. ಅದರ ಒಳಗೆ ಇವರು ಕಟ್ ಆಗಿರೋ ಮನುಷ್ಯನ ನಾಲಿಗೆನ ನೋಡ್ತಾರೆ. ಆ ನಾಲಿಗೆ ಮಂಜಲ್ಲಿ ಫ್ರೀಸ್ ಆಗೋಗಿರುತ್ತೆ. ಜನ ಸಂಚಾರನೇ ಇಲ್ಲದೆ ಇರೋ ಈ ಜಾಗದಲ್ಲಿ ಅದ್ ಹೇಗೆ ಈ ನಾಲಿಗೆ ಇಲ್ಲಿಗೆ ಬಂತು ಅಂತ ಎಲ್ಲರೂ ತುಂಬಾ ಗಾಬರಿ ಆಗ್ತಾರೆ. ಆ ಶಾಕ್ ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಸ್ಟಾಪ್ ಆಗ್ಬಿಡ್ತಾರೆ. ಆವಾಗ ಕ್ಯಾಮ್ರಾಮನ್ ಜೆನ್ಸನ್ ಅಂತಾನೆ, ಚೈನಾದಲ್ಲಿ ಇರೋ ಕೆಲವು ಮೌಂಟೈನ್ಸ್ ಲೋ ಫ್ರೀಕ್ವೆನ್ಸಿ ಸೌಂಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾವಂತೆ. ಆ ಸೌಂಡ್ಸ್ ನ ಯಾರು ಕೇಳಿಸ್ಕೊಂತಾರೋ ಅವರು ಮೆಂಟಲಿ ಅನ್ಸ್ಟೇಬಲ್ ಆಗ್ತಾರಂತೆ. ಇವತ್ತು ನಮಗೆ ಇಲ್ಲಿ ಕೇಳಿಸಿರೋ ಸೌಂಡ್ಸ್ ಕೂಡ ಅವೇ ಆಗಿರ್ಬೋದೇನೋ. ನಾನು ಚಿಕ್ಕವನಾಗಿದ್ದಾಗ ಒಂದ್ಸತಿ ಕಾಡಲ್ಲಿ ಮಿಸ್ ಆಗೋಗಿದ್ದೆ. ಆವಾಗ ಅಲ್ಲಿ ಎಕ್ಸಾಕ್ಟ್ ಆಗಿ ಇದೇ ತರ ಸೌಂಡ್ಸ್ ನ ಕೇಳಿದೀನಿ. ಇದನ್ನೆಲ್ಲ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರೋ ತರ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದೇನ್ ವಿಚಿತ್ರನೋ ಅಂತ ಹೇಳ್ತಾನೆ. ಆವಾಗ ಹೋಲಿ, ನಿನಗೆ ಅಲ್ಲ, ನನಗೂ ಕೂಡ ಹಾಗೆ ಅನಿಸ್ತಾ ಇದೆ. ನನಗೆ ಒಂದೇ ಕನಸು ರಿಪೀಟೆಡ್ ಆಗಿ ಬರುತ್ತೆ. ಆ ಕನಸಲ್ಲಿ ನಾನು ಇದೇ ಮೌಂಟೇನ್ಸ್ ಅಲ್ಲಿ ಇದ್ದೀನಿ. ಇಲ್ಲಿ ಒಂದು ಓಪನ್ ಆಗಿರೋ ಡೋರ್ ನ ಕೂಡ ನೋಡಿದೀನಿ. ಈ ಜಾಗಕ್ಕೆ ನಾನ್ ಬರ್ತಾ ಇರೋದು ಇದೇ ಮೊದಲನೇ ಸರಿ. ಈ ಜಾಗ ಹೇಗಿರುತ್ತೆ ಕೂಡ ನನಗೆ ಗೊತ್ತಿಲ್ಲ. ಆದ್ರೂ ನನಗೆ ಚಿಕ್ಕ ವಯಸ್ಸಿಂದ ಆ ಡಿಯಾಟ್ಲೋ ಇನ್ಸಿಡೆಂಟ್ ಆಗಿರೋ ಪ್ಲೇಸು ಮತ್ತೆ ಆ ಓಪನ್ ಆಗಿರೋ ಡೋರು ಕನಸಲ್ಲಿ ಬರ್ತಾನೆ ಇದೆ. ನಮ್ಮಿಬ್ಬರನ್ನ ಡೆಸ್ಟಿನಿನೇ ಇಲ್ಲಿಗೆ ಬರೋ ತರ ಮಾಡಿದೆ. ಇಲ್ಲಿ ಮಂಜಲ್ಲಿ ಮುಚ್ಚೋಗಿರೋ ಸತ್ಯನ ನಾವ್ ಹೊರಗಡೆ ತರಬೇಕು ಅಂತ ದೇವರು ನಮ್ನ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಜೆನ್ಸನ್ ನ ಸಮಾಧಾನ ಮಾಡ್ತಾಳೆ. ಜೆನ್ಸನ್ ಮತ್ತೆ ಹೋಲಿ ಇವರು ಡಿಸ್ಕಸ್ ಮಾಡಿರೋದರ ಬಗ್ಗೆ ಮಿಕ್ಕಿರೋ ಗ್ರೂಪ್ ಮೆಂಬರ್ಸ್ ಗೆ ಹೇಳಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಎಲ್ಲರೂ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಜೆಪಿ ಮತ್ತೆ ಆಂಡಿ ಎಸ್ಟಿಮೇಟ್ ಮಾಡಿರೋದಕ್ಕಿಂತ ಕೆಲವು ಅವರ್ಸ್ ಮುಂಚೆನೆ ಇವರು ಡಿಯಾಟ್ಲೋ ಪಾಸ್ ಇನ್ಸಿಡೆಂಟ್ ನಡೆದಿರೋ ಪ್ಲೇಸ್ ನ ರೀಚ್ ಆಗ್ತಾರೆ. ಎಲ್ಲರೂ ರೆಸ್ಟ್ ತಗೊಳ್ಳೋದಕ್ಕೆ ಟೆಂಟ್ಸ್ ನ ಹಾಕ್ತಾರೆ. ಹೋಲಿ ಹೈಕರ್ ಸತ್ತೋಗಿರೋ ಪ್ಲೇಸಸ್ ನ ಮಾರ್ಕ್ ಮಾಡಿ ಅವರು ಹೇಗ್ ಸತ್ತೋಗಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಜೆಪಿ ಮತ್ತೆ ಆಂಡಿ ಮಾತ್ರ ನಾವಿಲ್ಲಿಗೆ ತುಂಬಾ ಬೇಗ ಬಂದು ರೀಚ್ ಆಗಿದ್ದೀವಿ. ನಮ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದ್ರೆ ನಾವ್ ಇವತ್ತು ಮಿಡ್ ನೈಟ್ ಗೆ ಈ ಜಾಗಕ್ಕೆ ಬರಬೇಕಾಗಿತ್ತು. ಜೊತೆಗೆ ಈ ಜಾಗದಲ್ಲಿ GPS ವರ್ಕ್ ಆಗ್ತಿಲ್ಲ. ಕಾಂಪಾಸ್ ಕೂಡ ರಾಂಗ್ ಡೈರೆಕ್ಷನ್ ತೋರಿಸ್ತಾ ಇದೆ. ಇದು ಯಾಕೋ ತುಂಬಾ ಸ್ಟ್ರೇಂಜ್ ಆಗಿ ಕಾಣಿಸ್ತಾ ಇದೆ. ಈ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಕ್ಯಾಂಪ್ ಹಾಕೊಂಡು ರೆಸ್ಟ್ ತಗೊಳ್ಳೋಣ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಹೋಲಿ ಒಪ್ಕೊಳ್ಳಲ್ಲ. ನಾವು ಡಾಕ್ಯುಮೆಂಟ್ರಿ ತೆಗಿಬೇಕಾಗಿರೋದು ಈ ಜಾಗದಲ್ಲಿ, ಸೊ ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ. ಅವತ್ತು ನೈಟು ಎಲ್ರು ಟೆಂಟ್ ಅಲ್ಲಿ ಇದ್ರೆ ಹೋಲಿ ಮತ್ತೆ ಜೆನ್ಸನ್ ಆ ಪ್ಲೇಸ್ ಅಲ್ಲಿ ರೇಡಿಯೇಷನ್ ಲೆವೆಲ್ಸ್ ನ ಚೆಕ್ ಮಾಡ್ತಾ ಇರ್ತಾರೆ. ಆವಾಗ ಅವರಿಗೆ ಮಂಜಲ್ಲಿ ಡೋರ್ ತರ ಏನೋ ಕಾಣಿಸುತ್ತೆ. ಅದ್ರ ಮೇಲೆ ಇರೋ ಮಂಜುನ ಹೋಲಿ ಕ್ಲಿಯರ್ ಮಾಡಿ ನೋಡಿದ್ರೆ ಅದು ಒಂದು ಮೆಟಲ್ ಡೋರ್. ನೋಡೋದಕ್ಕೆ ಬಂಕರ್ ಡೋರ್ ತರ ಇರುತ್ತೆ. ಆ ಡೋರ್ ನ ಹೊರಗಡೆಯಿಂದ ಲಾಕ್ ಮಾಡಿರ್ತಾರೆ. ಅವಾಗ ಹೋಲಿ ಅಂತಲೇ, ಒಳಗೆ ಏನೋ ಇದೆ ಜೆನ್ಸನ್, ಅದು ಆಚೆ ಬರಬಾರ್ದು ಅಂತ ಯಾರು ಈ ಬಂಕರ್ ಡೋರ್ ನ ಆಚೆಯಿಂದ ಲಾಕ್ ಮಾಡಿದ್ದಾರೆ. ಒಳಗೆ ಏನಾಯ್ತೋ ನಾವು ತಿಳ್ಕೊಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜೆನ್ಸನ್, ಇರು, ನಾನು ಮಿಕ್ಕಿರೋರ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೋಲಿ, ಬೇಡ ಜೆನ್ಸನ್, ಅವರೆಲ್ಲ ಈಗ್ಲೇ ಈ ಪ್ಲೇಸ್ ಸರಿ ಇಲ್ಲ ಅಂತ ಭಯ ಪಡ್ತವ್ರೆ. ಇವಾಗ ಈ ಡೋರ್ ಬಗ್ಗೆ ಅವ್ರಿಗೆ ಹೇಳಿದ್ರೆ ಅವರೆಲ್ಲ ಇಲ್ಲಿಂದ ಓಡೋಗ್ತಾರೆ. ಸೊ ನಾವೇ ಇದನ್ನ ಓಪನ್ ಮಾಡಿ ಒಳಗೆ ಏನಾಯ್ತೋ ನೋಡೋಣ ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಜೆನ್ಸನ್ ಕೂಡ ಆ ಡೋರ್ ಓಪನ್ ಮಾಡೋಕೆ ಹೋಲಿಗೆ ಹೆಲ್ಪ್ ಮಾಡ್ತಾನೆ. ಆ ಡೋರು ಮಂಜಿಗೆ ಜಾಮ್ ಆಗಿರುತ್ತೆ. ಇವರು ಎಷ್ಟು ಟ್ರೈ ಮಾಡಿದ್ರೂನು ಅದು ಓಪನ್ ಆಗಲ್ಲ. ಒಂಚೂರು ಮಾತ್ರ ಓಪನ್ ಆಗುತ್ತೆ. ಟೈರ್ಡ್ ಆಗಿ ನಾಳೆ ಬೆಳಗ್ಗೆ ಬಂದು ಓಪನ್ ಮಾಡೋಣ ಅಂತ ಇಬ್ರು ಕ್ಯಾಂಪ್ಗೆ ಹೋಗಿ ಮಲ್ಕೊಂತಾರೆ. ಮಾರನೇ ದಿನ ಬೆಳಗಿನ ಜಾವ ಇವರು ದೊಡ್ಡ ದೊಡ್ಡ ಸೌಂಡ್ಸ್ ನ ಕೇಳಿಸ್ಕೊಂತಾರೆ. ಆಚೆ ಬಂದು ನೋಡಿದ್ರೆ ಒಂದು ದೊಡ್ಡ ಆವಲಾಂಚ್ ಇವ್ರ ಕಡೆ ಬರ್ತಾ ಇರುತ್ತೆ. ಎಲ್ಲರೂ ಅವರವರ ಟೆಂಟ್ ಗಳು ಬಿಟ್ಟು ಓಡೋಗ್ತಾ ಇರ್ತಾರೆ. ಇವರು ಸ್ಲೋಪ್ ಆಗಿರೋ ಜಾಗದಲ್ಲಿ ಟೆಂಟ್ ಹಾಕೊಂಡಿರೋದ್ರಿಂದ ಆವಲಾಂಚ್ ನ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಡೆನ್ನಿಸ್ ಆನ್ ಸ್ಪಾಟ್ ಸತ್ತೋಗ್ತಾಳೆ. ಆಂಡಿಗೆ ಕಾಲ್ ಮುರಿದೋಗುತ್ತೆ. ಮಿಕ್ಕಿರೋರು ಹೇಗೋ ತಪ್ಸ್ಕೊಂತಾರೆ. ಫಸ್ಟ್ ಅವರು ಆಂಡಿ ಕಾಲಿಗೆ ಫಸ್ಟ್ ಏಡ್ ಮಾಡ್ತಾರೆ. ಆವಾಗ ಹೋಲಿ, ಸುಮ್ನೆ ಆವಲಾಂಚ್ ಬರಲ್ಲ, ಯಾರೋ ಬೇಕು ಅಂತಾನೆ ಸೌಂಡ್ಸ್ ಕ್ರಿಯೇಟ್ ಮಾಡಿದ್ದಾರೆ. ನಿನ್ನೆ ನೈಟು ನಾನು ಮತ್ತೆ ಜೆನ್ಸನ್ನು ಈ ಮೌಂಟೇನ್ಸ್ ಮೇಲೆ ಒಂದು ಬಂಕರ್ ನ ಕಂಡಿಡ್ದಿದೀವಿ. ಆ ಬಂಕರ್ ಬಗ್ಗೆ ನಮಗ್ ಗೊತ್ತಿರೋದಕ್ಕೇನೆ ನಮ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ.
ಇದ್ರ ಬಗ್ಗೆ ಯಾಕೆ ನಮಗೆ ಮುಂಚೆನೇ ಹೇಳಿಲ್ಲ ಅಂತ ಎಲ್ಲರೂ ಹೋಲಿ ಮೇಲೆ ಕೋಪ ಮಾಡ್ಕೊತಾರೆ. ಹೆಲ್ಪ್ ಕೇಳೋಣ ಅಂತ ಫ್ಲೇರ್ ಗನ್ನ ಶೂಟ್ ಮಾಡ್ತಾರೆ. ಅದು ಆಕಾಶದಲ್ಲಿ ಆರೆಂಜ್ ಕಲರ್ ಲೈಟ್ ತರ ಕಾಣಿಸುತ್ತೆ. ಆವಾಗ ಹೋಲಿ ಮತ್ತೆ ಜೆನ್ಸನ್ಗೆ ಒಂದು ಫ್ಲಾಶ್ ಆಗುತ್ತೆ. ಡಿಯಾಟ್ಲಪಾಸ್ ಇನ್ಸಿಡೆಂಟ್ ಆಗೋದಕ್ಕೆ 1 ವೀಕ್ ಹಿಂದೆ ಆಕಾಶದಲ್ಲಿ ಕಾಣಿಸ್ಕೊಂಡಿರೋ ಆರೆಂಜ್ ಲೈಟ್ಸ್ ಏಲಿಯನ್ಸ್ ಅಲ್ಲ, ಅವು ಫ್ಲೇರ್ ಗನ್ ಲೈಟ್ಸ್ ಆಗಿರ್ತವೆ ಅಂತ. ಪಾಪ ಡಿಯಾಟ್ಲೋ ಗ್ರೂಪು ಫ್ಲೇರ್ ಗನ್ ಶೂಟ್ ಮಾಡಿ ಹೆಲ್ಪ್ ಕೇಳಿರ್ತಾರೆ. ಅದನ್ನ ನೋಡಿರೋರು ಏಲಿಯನ್ಸ್ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಅಂತ ಹೋಲಿ ಮತ್ತೆ ಜೆನ್ಸನ್ ಇವಾಗ ರಿಯಲೈಸ್ ಆಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರ ಕಡೆ ಇಬ್ರು ವ್ಯಕ್ತಿಯರು ಕ್ಯಾಶುವಲ್ ಆಗಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಇವರು ಹೆಲ್ಪ್ಗೋಸ್ಕರ ಫ್ಲೇರ್ ಗನ್ ಶೂಟ್ ಮಾಡಿದ್ದು ಸ್ವಲ್ಪ ತಿಂದೇನೆ. ಆದ್ರೆ ಇಷ್ಟು ಬೇಗ ಟೌನ್ ಇಂದ ಯಾರು ಬರಕ್ ಆಗಲ್ಲ. ಇವ್ರ ತರಾನೇ ಅವರು ಕೂಡ ಹೈಕರ್ಸ್ ಏನು ಅಂತ ಅನ್ಕೊಂಡ್ರೆ ಅವ್ರ ಹತ್ರ ಬ್ಯಾಕ್ ಪ್ಯಾಕ್ಸ್ ಇರಲ್ಲ. ಅಂದ್ರೆ ಅವ್ರು ಇಲ್ಲಿಗೆ ಇವ್ರಿಗೋಸ್ಕರನೇ ಬರ್ತಾವ್ರೆ ಅಂತ ಇವ್ರು ಗೆಸ್ ಮಾಡಿ ಅಲ್ಲಿಂದ ಆಂಡಿನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂತಾರೆ. ಆದ್ರೆ ಆಂಡಿ, ನನಗೆ ನಡಿಯಕ್ ಆಗಲ್ಲ, ನನ್ನಿಂದ ನೀವು ಕೂಡ ರಿಸ್ಕ್ ಅಲ್ಲಿ ಬೀಳ್ತೀರಾ, ನೀವು ಹೋಗಿ ಅಂತ ಅವ್ರನ್ನ ಕಲಿಸ್ಬಿಡ್ತಾನೆ. ಇವ್ರು ಓಡೋಗ್ತಾ ಇರೋದನ್ನ ನೋಡಿ ಆ ವ್ಯಕ್ತಿಯರು ಇವ್ರ ಮೇಲೆ ಗನ್ ಫೈರ್ ಮಾಡ್ತಾರೆ. ಫಸ್ಟ್ ಆಂಡಿನ ಶೂಟ್ ಮಾಡಿ ಸಾಯಿಸ್ತಾರೆ. ಮಿಕ್ಕಿರೋ 3 ಜನ ಬಂಕರ್ ಹೋಲ್ಗೆ ಹೋಗೋಣ ಅಂತ ಡೋರ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಗ ಆ ವ್ಯಕ್ತಿಯರು ಜೆಪಿನ ಶೋಲ್ಡರ್ ಮೇಲೆ ಶೂಟ್ ಮಾಡ್ತಾರೆ. ಲಕ್ಕಿಲಿ ಹೇಗೋ ಇವರು ಡೋರ್ ಓಪನ್ ಮಾಡಿ ಒಳಗೆ ಹೋಗಿ ಮತ್ತೆ ಆ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಆ ಬಂಕರ್ ನೋಡೋದಕ್ಕೆ ತುಂಬಾ ದೊಡ್ಡದಾಗಿರುತ್ತೆ. ಇವರು ಲೈಟ್ಸ್ ಆನ್ ಮಾಡಿ ಜೆಪಿನ ಒಂದು ಜಾಗದಲ್ಲಿ ಕೂರಿಸಿ ಆ ಬಂಕರ್ ಇಂದ ಆಚೆ ಹೋಗೋದಕ್ಕೆ ದಾರಿ ಏನಾರ ಆಯ್ತಾ ಅಂತ ಹುಡುಕಾಕೆ ಹೋಗ್ತಾರೆ. ಒಳಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದೊಂದು ರಿಸರ್ಚ್ ಲ್ಯಾಬ್ ಅಂತ. ಟೈಮ್ ಟ್ರಾವೆಲಿಂಗ್ ಪೋರ್ಟಲ್ಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಕೂಡ ಅಲ್ಲಿರ್ತವೆ. ತುಂಬಾ ಜನ ಸೋಲ್ಜರ್ಸ್ ನೋಡಬಾರ್ದನ್ನ ನೋಡಿರೋದಕ್ಕೆ ಗವರ್ಮೆಂಟ್ ಅವ್ರನ್ನ ಸಾಯಿಸಿರುತ್ತೆ ಅಂತ ಅಲ್ಲಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಬರ್ತಿರುತ್ತೆ. ಇನ್ನೊಂದು ಚೂರು ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಮಾಂಸನ ತಗಲಾಕಿ ಯೂಸ್ ಮಾಡೋ ಕೊಗೆಗಳನ್ನ ಇವ್ರು ನೋಡ್ತಾರೆ. ಅದರ ಕೆಳಗೆ ಬ್ಲಡ್ ಕೂಡ ಇರುತ್ತೆ. ಇವರಿಗೆ ತುಂಬಾ ಭಯ ಆಗುತ್ತೆ. ಅದರ ಪಕ್ಕದಲ್ಲೇ ಒಬ್ಬ ಸೋಲ್ಜರ್ ಡೆಡ್ ಬಾಡಿ ಇರುತ್ತೆ. ಅವ್ನ ನಾಲಿಗೆನ ಯಾರೋ ಕಟ್ ಮಾಡಿರ್ತಾರೆ. ಅದೇ ನಾಲಿಗೆನೆ ಇವರ ವೆದರ್ ಸ್ಟೇಷನ್ ಅಲ್ಲಿ ನೋಡಿರ್ತಾರೆ. ಸಡನ್ ಆಗಿ ಯಾವ್ದೋ ಡೋರ್ ಓಪನ್ ಆಗೋ ಸೌಂಡ್ ಕೇಳಿಸುತ್ತೆ. ಇವ್ರು ಹೋಗಿ ನೋಡಿದ್ರೆ ಆವಾಗ್ಲೇ ಕ್ಲೋಸ್ ಆಗಿದ್ದಿರೋ ರೂಮ್ ಡೋರ್ ಇವಾಗ ಓಪನ್ ಆಗಿರುತ್ತೆ. ಆ ರೂಮ್ ಅಲ್ಲಿ ಇವ್ರ ಹತ್ರ ಇರೋ ಎಕ್ಸಾಕ್ಟ್ ಸೇಮ್ ಕ್ಯಾಮ್ರಾ ಅಲ್ಲಿ ಕೂಡ ಇರುತ್ತೆ. ಇವ್ರ ಹತ್ರ ಇರೋ ಕ್ಯಾಮ್ರಾ ಇಂದ ಜೆನ್ಸನ್ ಇವಾಗ ಎಲ್ಲ ರಿಕಾರ್ಡ್ ಮಾಡ್ತಾ ಇರ್ತಾನೆ. ಅಲ್ಲಿ ಸಿಕ್ಕಿರೋ ಕ್ಯಾಮ್ರಾದಲ್ಲಿ ಕೂಡ ಇವ್ರು ಆಲ್ರೆಡಿ ರಿಕಾರ್ಡ್ ಮಾಡಿರೋ ವಿಡಿಯೋಸೇ ಇರ್ತವೆ. ಇವ್ರಿಗೆ ಏನ್ ಅರ್ಥ ಆಗಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಬೇರೆ ವಿಡಿಯೋ ಫುಟೇಜ್ ಏನಾರ ಇರುತ್ತೇನೋ ಅಂತ ನೋಡ್ತಾ ಇದ್ದಾಗ ಆ ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಗಿ ಆಫ್ ಆಗ್ಬಿಡುತ್ತೆ. ಆವಾಗ ಜೆಪಿ ಕಿರ್ಚಾಡ್ತಾ ಇರ್ತಾನೆ. ಅವ್ರು ಏನಾಯ್ತಂತ ಹೋಗಿ ನೋಡಿದ್ರೆ 2 ಕ್ರಿಯೇಚರ್ಸ್ ಜೆಪಿನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತವೆ. ಅವು ನೋಡೋಕೆ ಮನುಷ್ಯರ ತರಾನೇ ಇರ್ತವೆ. ಆದ್ರೆ ವಿಚಿತ್ರವಾಗಿ ಒಂದು ಜಾಗದಲ್ಲಿ ಮಾಯ ಆಗಿ ಇನ್ನೊಂದು ಜಾಗದಲ್ಲಿ ಪ್ರತ್ಯಕ್ಷ ಆಗ್ತಾ ಇರ್ತವೆ. ಸ್ಟ್ರೇಂಜ್ ಆಗಿ ಅವು ಇವರಿಬ್ಬರನ್ನ ಏನು ಮಾಡಲ್ಲ. ಇವ್ರನ್ನ ಇನ್ನೊಂದು ರೂಮ್ ಅಲ್ಲಿಗೆ ಹೋಗೋದಕ್ಕೆ ಫೋರ್ಸ್ ಮಾಡ್ತವೆ. ಹೋಲಿ ಮತ್ತೆ ಜೆನ್ಸನ್ ಆ ರೂಮ್ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಂತಾರೆ. ಅಲ್ಲೇ ಅವರು ಟೈಮ್ ಟ್ರಾವೆಲಿಂಗ್ ಪೋರ್ಟಲ್ ನ ನೋಡ್ತಾರೆ. ಅಲ್ಲಿ ಇರೋ ಗೋಡೆಗಳ ಮೇಲೆ ಟ್ರೈಬ್ಸ್ ಆ ಪೋರ್ಟಲ್ ನ ಹೇಗ್ ಯೂಸ್ ಮಾಡಬೇಕು ಅನ್ನೋದನ್ನ ಡ್ರಾಯಿಂಗ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆದ್ರೆ ಎಷ್ಟು ಟ್ರೈ ಮಾಡಿದ್ರು ಇವ್ರಿಗೆ ಆ ಡ್ರಾಯಿಂಗ್ಸ್ ಅರ್ಥ ಆಗಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟೈಮ್ ಟ್ರಾವೆಲಿಂಗ್ ಪೋರ್ಟಲ್ ಬಗ್ಗೆ ಆ ಟ್ರೈಬ್ಸ್ ಹೇಳಿರೋದು ನಿಜಾನೇ. ತುಂಬಾ ಹೊತ್ತು ಕುತ್ಕೊಂಡು ಯೋಚನೆ ಮಾಡ್ತಾರೆ ಏನ್ ಮಾಡೋದು ಅಂತ. ಇವಾಗ ಇವರಿಗೆ ಆ ಪೋರ್ಟಲ್ ಒಳಗೆ ಹೋಗೋ ದಾರಿ ಬಿಟ್ರೆ ಇನ್ನು ಬೇರೆ ಗತಿ ಇರಲ್ಲ. ಆಚೆ ಹೋದ್ರೆ ಆ ಕ್ರಿಯೇಚರ್ಸ್ 100% ನಮ್ನ ಸಾಯಿಸ್ಬಿಡ್ತವೆ. ಪೋರ್ಟಲ್ ಒಳಗೆ ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ. ಆಚೆನೂ ಹೋಗ್ತೀರಾ, ಪೋರ್ಟಲ್ ಒಳಗೇನು ಹೋಗ್ತೀರಾ, ಇಲ್ಲೇ ಕುತ್ಕೊಂಡಿದ್ರೆ ತಿಂಡಿ ಇಲ್ದೆ ಸತ್ತೋಗ್ತೀವಿ. ಸೊ ಪೋರ್ಟಲ್ ಒಳಗೇನೆ ಹೋಗೋಣ ಅಂತ ಇವರು ಡಿಸೈಡ್ ಆಗ್ತಾರೆ. ಹೋಲಿಗೆ ತುಂಬಾ ಭಯ ಆಗುತ್ತೆ, ಅಳ್ತಾ ಇರ್ತಾಳೆ. ಅವಾಗ ಜೆನ್ಸನ್ ವಿಡಿಯೋನ ರಿಕಾರ್ಡ್ ಮಾಡ್ತಾನೆ. ನಮಗೆ ಏನು ಆಗಲ್ಲ ಹೋಲಿ ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ. ಈ ಚಿಕ್ಕ ವಿಡಿಯೋ ಕ್ಲಿಪ್ನೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹ್ಯಾಕರ್ ಗ್ರೂಪ್ ಗವರ್ಮೆಂಟ್ ಸರ್ವರ್ ಇಂದ ಹ್ಯಾಕ್ ಮಾಡಿ ನೆಟ್ಟಲ್ಲಿ ಬಿಟ್ಟಿರ್ತಾರೆ. ಇಬ್ರು ಈ ಬಂಕರ್ ಆಚೆ ಹೋಗ್ಬೇಕು ಅಂತ ಆ ಜಾಗನ ಮನ್ಸಲ್ಲಿ ಅನ್ಕೊಂಡು ಧೈರ್ಯ ಮಾಡಿ ಪೋರ್ಟಲ್ ಒಳಗೆ ಹೋಗ್ಬಿಡ್ತಾರೆ. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ 1959 ಅಲ್ಲಿ ಆ ಟ್ರಕ್ ಡ್ರೈವರ್ ಆಂಟಿ ಇನ್ನೂ 2 ಎಕ್ಸ್ಟ್ರಾ ಡೆಡ್ ಬಾಡೀಸ್ ನ ನೋಡಿದೀನಿ ಅಂತ ಹೇಳಿರ್ತಾರಲ್ವಾ, ಅಲ್ಲಿ ಸೀನ್ ಓಪನ್ ಆಗುತ್ತೆ. ಎಂಗೇಜ್ ಅಲ್ಲಿರೋ ಟ್ರಕ್ ಡ್ರೈವರ್ ಆಂಟಿ ಆ 2 ಡೆಡ್ ಬಾಡೀಸ್ ಯಾರಿಗೂ ಅಂತ ನೋಡಕ್ಕೆ ಹತ್ರ ಹೋಗ್ತಾ ಇದ್ದಾಗ ಅಲ್ಲಿಗೆ ರಷ್ಯನ್ ಮಿಲಿಟರಿ ಅವರು ಬಂದು ಆ ಆಂಟಿನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೋಲ್ಜರ್ಸ್ ಆ ಡೆಡ್ ಬಾಡೀಸ್ ನ ಬಂಕರ್ ಒಳಗೆ ಎತ್ಕೊಂಡು ಹೋಗ್ತಾರೆ. ಆ ಡೆಡ್ ಬಾಡೀಸ್ ಬಟ್ಟೆನ ಮತ್ತೆ ಅವ್ರ ಹತ್ರ ಇರೋ ಒಂದು ಕ್ಯಾಮ್ರಾನ ನೋಡಿ ಸೋಲ್ಜರ್ಸ್ ಶಾಕ್ ಆಗ್ತಾರೆ. ಕ್ಯಾಮ್ರಾನ ಅಲ್ಲೇ ಟೇಬಲ್ ಮೇಲೆ ಇಟ್ಟಿ ಡೆಡ್ ಬಾಡೀಸ್ ಬಟ್ಟೆ ಎಲ್ಲ ಬಿಚ್ಚಿ ಮಾಂಸ ತಗಲಾಕೋ ಕೊಕ್ಕೆಗಳಿಗೆ ತಗಲಾಕ್ತಾರೆ. ಇವಾಗ ಕ್ಯಾಮ್ರಾನ ಜೂಮ್ ಇನ್ ಮಾಡಿ ತೋರಿಸ್ತಾರೆ. ಒಂದು ಬಾಡಿ ಕಿವಿ ಹಿಂದಗಡೆ ಏಂಜಲ್ ವಿಂಗ್ ಟ್ಯಾಟೂ ಇರುತ್ತೆ, ಸೇಮ್ ಹೋಲಿಗಿರೋ ತರಾನೇ. ಅಂದ್ರೆ ಈ ಡೆಡ್ ಬಾಡೀಸ್ ಬೇರೆ ಯಾರಿಗೂ ಅಲ್ಲ, ಹೋಲಿ ಮತ್ತೆ ಜೆನ್ಸನ್ವೇ. ಅವರು ಇನ್ನೂ ಬದುಕೇ ಇರ್ತಾರೆ. ಅವರು ಪೋರ್ಟಲ್ ಒಳಗೆ ಹೋದ್ಮೇಲೆ ಟೈಮ್ ಟ್ರಾವೆಲಿಂಗ್ ಮಾಡಿ ಅವ್ರು ಅನ್ಕೊಂಡಿರೋ ತರಾನೇ ಬಂಕರ್ ಆಚೆ ಹೋಗ್ತಾರೆ. ಆದ್ರೆ 1959 ಟೈಮ್ ಲೈನ್ಗೆ ಹೋಗ್ಬಿಡ್ತಾರೆ. ಅದಕ್ಕೆ ಸೋಲ್ಜರ್ಸ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ನ ನೋಡಿ ಸರ್ಪ್ರೈಸ್ ಆಗಿರ್ತಾರೆ. ರಷ್ಯನ್ ಗವರ್ಮೆಂಟ್ ಈ ಟೈಮ್ ಟ್ರಾವೆಲ್ ಪೋರ್ಟಲ್ ನ ಫಸ್ಟ್ ಟೈಮ್ ಕಂಡಿಡಿದಿ ಅದನ್ನ ಕೋಲ್ಡ್ ವಾರ್ ಅಲ್ಲಿ ವೆಪನ್ ಆಗಿ ಯೂಸ್ ಮಾಡ್ಬೇಕು ಅಂತ ಅನ್ಕೊಂತಾರೆ.
ಆದ್ರೆ ಆ ಪೋರ್ಟಲ್ ಒಳಗೆ ಹೋಗಿ ಬರೋರೆಲ್ಲರೂ ಕೂಡ ರೂಪಾಂತರಗೊಂಡು ಮಾಯ ಆಗಿ ಪ್ರತ್ಯಕ್ಷ ಆಗೋ ಕ್ರಿಯೇಚರ್ಸ್ ತರ ಬದಲಾಗ್ತಾ ಇರೋದ್ರಿಂದ ಗವರ್ಮೆಂಟ್ ಅಫಿಷಿಯಲ್ಸ್ ಈ ಪೋರ್ಟಲ್ ಇರೋ ಜಾಗನ ಕ್ಲೋಸ್ ಮಾಡಿರ್ತಾರ. ಇವಾಗ ಮತ್ತೆ ಅದನ್ನ ಹೋಲಿ ಮತ್ತೆ ಜೆನ್ಸನ್ ಕಂಡಿಡಿದು ಟೈಮ್ ಟ್ರಾವೆಲ್ ಮಾಡಿರ್ತಾರೆ. ಬಂಕರ್ ಅಲ್ಲಿ ಇವನ್ನ ಚೇಸ್ ಮಾಡಿರೋ ಕ್ರಿಯೇಚರ್ಸ್ ಇನ್ನು ಬೇರೆ ಯಾರೂ ಅಲ್ಲ, ಮ್ಯುಟೇಟ್ ಆಗಿರೋ ಹೋಲಿ ಮತ್ತೆ ಜೆನ್ಸನ್ನೇ. ಅದಕ್ಕೆ ಅವು ಹೋಲಿನ ಜೆನ್ಸನ್ನ ಮಾತ್ರ ಅಟ್ಯಾಕ್ ಮಾಡಿದಿರಾ ಅವ್ರನ್ನ ಪೋರ್ಟಲ್ ಇರೋ ರೂಮ್ಗೆ ಹೋಗೋ ತರ ಮಾಡಿರ್ತವೆ. ಇನ್ನು ಅವ್ರ ಹತ್ರ ಇರೋ ಕ್ಯಾಮ್ರಾ ಕೂಡ ಟೈಮ್ ಲೂಪ್ ಅಲ್ಲಿ ಟ್ರ್ಯಾಪ್ ಆಗಿರುತ್ತೆ. ಅದಕ್ಕೆ ಅವರು ಬಂಗರಲ್ಲಿ ಇವ್ರ ಹತ್ರ ಇರೋ ಕ್ಯಾಮ್ರಾನೇ ಇನ್ನೊಂದು ನೋಡಿರ್ತಾರೆ ವಿತ್ ಸೇಮ್ ಫುಟೇಜ್. ಹೋಲಿ ಮತ್ತೆ ಜೆನ್ಸನ್ ಆ ಪೋರ್ಟಲ್ಗೆ ಎಷ್ಟು ಸತಿ ಹೋಗ್ತಾರೋ ಅಷ್ಟು ಸತಿ ಈ ಟೈಮ್ ಲೂಪ್ ಅನ್ನೋದು ರಿಪೀಟ್ ಆಗ್ತಾನೆ ಇರುತ್ತೆ. ಟೈಮ್ ಟ್ರಾವೆಲಿಂಗ್ ಇಂದಾನೆ ಹೋಲಿಗೆ ಈ ಬಂಕರ್ ಮತ್ತೆ ಡಿಯಾಟ್ಲವ್ ಇನ್ಸಿಡೆಂಟ್ ಆಗಿರೋ ಪ್ಲೇಸ್ ಕನ್ಸಲ್ಲಿ ಬರ್ತಾ ಇರುತ್ತೆ. ಮತ್ತೆ ಜೆನ್ಸನ್ಗೆ ಕೂಡ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೇನೆ ಥ್ರೂಔಟ್ ದ ಜರ್ನಿ ಅವನಿಗೆ ಎಲ್ಲ ಫೆಮಿಲಿಯರ್ ಆಗಿ ಅನಿಸ್ತಾ ಇರುತ್ತೆ. ಇವ್ರು 9 ಜನ ಹೈಕರ್ಸ್ ಹೇಗ್ ಸತ್ತೋದ್ರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗಿ ಲೂಪ್ ಅಲ್ಲಿ ತಗಲಾಕೊಂಡಿರೋ ತರ ತೋರಿಸಿ ಈ ಮೂವಿನ ಎಂಡ್ ಮಾಡ್ತಾರೆ. ಆದ್ರೆ ಡಿಯಾಟಲ್ ಗ್ರೂಪ್ಗೆ ಏನಾಗಿದೆ, ಅವ್ರು ಹೇಗ್ ಸತ್ತೋದ್ರು ಅನ್ನೋದು ಇವತ್ತಿಗೂ ಕೂಡ ಒಂದು ಮಿಸ್ಟರಿನೇ.